ತುತ್ತು ಕೊಡೋಳು ಮೊಗಲಿಗೆ ಬಂದಾಗ ತುತ್ತು ಕೊಟ್ಟ ಅಕ್ಕನನ್ನು ಮರೆತು ಈ ಗಾನ ಸೌರ್ಯ ಮಾಡ್ತಾ ಇದೀಯಾ? ಪಶುಪತಿ, ನಾಲ್ಗೆನೆ ಬಿಗಿಡ್ದು ಮಾತಾಡೋ. ನನಗೆ ನಾಲ್ಗೆ ಆದ್ರೂ ಇದೆ, ನೀನು ನಾಲ್ಗೆನೆ ಎಕ್ಕಡ ಮಾಡ್ಕೊಂಡಿದ್ದೇಲಪ್ಪ. ರೀ, ಯಾರು ಇವರು? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದಾರಲ್ಲ, ಯಾರು ಇವರು? ಆಹಾ, ಮಹಾತಾಯಿ ಗಜ ಗೌರಿ, ಈ ಊರಿಗೆ ನೀನು ಒಬ್ಳಿದ್ಬಿಟ್ರೆ ಸಾಕು, ಈ ಊರೆಲ್ಲ ನರ್ವಾಸ್ ಆಗ್ಬಿಡುತ್ತೆ ನೋಡು. ಪಶುಪತಿ, ಏನ್ ಹೇಳ್ತಾ ಇದೀಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ನಿನ್ಗೆ ಯಾಕಪ್ಪ ಅರ್ಥ ಆಗುತ್ತೆ? ಅಟ್ಟ ಹತ್ತದ ಮೇಲೆ ಏಣಿ ಒದೆಯೋ ನಿಮ್ ಮನ್ಸಾನೇನಾಗ್ಬಿಟ್ಟಿದೆ. ನಿನ್ನನ್ನೇ ಮಗ ಅನ್ಕೊಂಡು ಓದಿಸಿ ಚೆನ್ನೈ ಬಡ್ಡಿ ಬಸಪ್ಪನ ಜೊತೆ ಹಣನ ಬಡ್ಡಿಗೆ ಇಸ್ಕೊಂಡಿದ್ರು. ಸಂಗೀತ, ಅಕ್ಕ ಬಂದಾಗ ಯಾವತ್ತು ಹಣ ಕೊಂಡಿಲ್ವೇನೋ? ಅದು ರೀ, ಅದು ಕೊಟ್ಟಿದ್ದಾರೆ. ಇವರೆಲ್ಲೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ಸುತ್ತೆ. ನಮ್ಮಪ್ಪ ಬಡ್ಡಿ ಕೊಟ್ಟಿಲ್ಲ, ಅದು ಫ್ರೀ ಅಂತಾನೆ ಕೊಟ್ಟಿದ್ದು. ಅದು ಏನಾಯ್ತು ಅಂತಂದ್ರೆ, ಆಹಾ ತಾಯಿ, ಏನೂ ಆಗಿರ್ಲಿಲ್ಲ. ನೀನು ಅವತ್ತು ಅವ್ರು ಬಂದಾಗೆ ಹಣ ಕೊಟ್ಟಿದ್ರೆ ರಾಜಣ್ಣನ ಮನೆ ಮಸಣ ಆಯ್ತಿರ್ಲಿಲ್ಲ. ಪಶುಪತಿ, ಏನ್ ಹೇಳ್ತಾ ಇದ್ದೀರಿ ನೀನು? ಹೌದು ಸಂತೋಷ್. ಅಂದ್ರೆ ನಿಮ್ಮ ಮಾವ ಹಾಸ್ಟೆಲ್ ತೀರ್ಕೊಂಡ್ಬಿಟ್ರು ಕಣ. ಪಶುಪತಿ, ನಮ್ಮ ಮಾವ ತೀರೋಗ್ಬಿಟ್ರ? ಇವರು ದುಡ್ಡು ಕೊಟ್ಟಿದ್ರೆ ಅವ್ರ ಮನೆ ಯಾಕೆ ಹರಾಜಾಯ್ತಿತ್ತು? ನಿಮ್ಮ ಮಾವ ಆಕ್ಸಿಡೆಂಟ್ ಆಗಿ ಯಾಕೆ ಹುಚ್ಚುತ್ತರ ಸಾಯ್ತಿದ್ದ? ಪಶುಪತಿ, ಇದೆಲ್ಲ ನಂಗೆ ಗೊತ್ತಿಲ್ಲ ಕಣೋ. ಕಣ್ಣಿದ್ದು ಕೂಡನದೆ. ಏ ಸಂಗೀತ, ನೀನು ಒಂದು ಹೆಣ್ಣಾಗಿ ಇನ್ನು ಒಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂಡಿಲ್ವಲ್ಲ. ನೀನು ಎಂತ ಎಣ್ಣೆ ನೀನು? ಅಯ್ಯೋ, ಎಂತ ವಿಧಿ ಯಾವಾಯ್ತು ನನ್ನ ಬಾಳಲ್ಲಿ. ನಮ್ಮ ಮಕ್ಕಳ ಸಂಸಾರಕ್ಕೆ ಬೆಂಕಿ ಇಟ್ಬಿಟ್ಟೆಲ್ಲೇ. ಅದಕ್ಕೇನ ನಾ ಊರ್ಗ್ ಹೋಗ್ತೀನಿ ಅಂದಾಗೆಲ್ಲ ನಿನ್ನ ಬಣ್ಣ ಮಾತಾಡಿ ನನಗಿದ್ದು. ನಿನ್ನ ಬಣ್ಣ ಬಯಲಾಗತ್ತಂತನಾ? ನಿನ್ನ ಮಾತಿಗೆ ಮೋಹವಾಗಿ ನನ್ನ ಮಕ್ಕಳ ಸಂಸಾರನೇ ಹಾಳು ಮಾಡ್ಕೊಂಡ್ಬಿಟ್ಟು ನಾಯಿ. ನಿನ್ನಂತ ಅನಿಸ್ಬೇಕನ ನಾನು ತೋರಿಸ್ಬಿಡ. ಮಾತಾಡೋ ಬಾರೋ ಮುದಿ ಮಾವ, ನೀನು ಇಂಥ ಗೋಮಕ್ಕ ಯಾಗ್ರ ಅಂತ ನನ್ಗೆ ಈಗ ಗೊತ್ತಾಯ್ತು. ತಂದೆ ಮಗಳು ಸೇರ್ಕೊಂಡು ನಮ್ಮ ಮಕ್ಕಳ ಸಂಸಾರಕ್ಕೆ ಬೆಂಕಿ ಇಟ್ಬಿಟ್ರಲ್ಲ. ತಿಂತಾರ ನನ್ ಮನೆ ಅನ್ನ ಕಣೋ, ನೀನ್ ಹಾಕಿರೋ ಬಟ್ಲೆ ನಂದು ಕಣೋ, ತಕಾವ ಕಾರ್ ಓಡಿಸ್ತಾರೆ ಬಗ್ಲಿ ಕಾರ್ ನಂದು ಕಣೋ, ನೀನ್ ಮೆಟ್ಲೆ ಚಪ್ಪಿ ನಂದ ಕಣಲ್ಲ. ಯಾವ ನಾಯಿ ಬೇಕು ನೀನ್ ಅರಮನೆ? ಇಂಥ ಮೋಸ ಮಾತಾಡ್ತೀಯ ಅಂತಾನೆ ತಿಂಗಳು ನಿನ್ನ ಅಕೌಂಟಿಗೆ ದುಡ್ಡು ಕಳ್ತಿದ್ದು. ಹೇಳ ನಿಮ್ಮ ಅಪ್ಪಗೆ, ನೀನ್ ಹಾಕಿರೋದು ಚಪ್ಪಲಿ ಹರಬೇಕು. ನಮ್ಮ ಅಕ್ಕ ಹೊಲಿಸಿರೋ ಬಟ್ಟೆ. ನೀನು ನಿನ್ನ ಮಗಳಿದ್ದು ಈ ಶ್ರೀಮಂತಲ್ಲಿ ಸಾಯ್ರೆ. ನಾನು ಇನ್ನು ನಿನ್ನಂತ ಬದುಕಿದ್ರೆ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಕೊಂದು ಸಂತೋಷ್, ಈ ಮುಂದಕ್ಕೆ ಏನಾಗಿದೆ ಏನೋ? ಬಾ, ಅರ್ಜೆಂಟ್ ಬೇಗ ಹೋಗೋಣ ಬಾ. ಪಶುಪತಿ, ಯಾಕ ಬರ್ಲಿ? ನಾನ್ ಮಾಡ್ರ ಅನ್ಯಾಯಕ್ಕೆ ಊರಿನ ಜನ ಸುಮ್ಮನೆ ಬಿಡ್ತಾರೇನೋ? ಅಯ್ಯೋ, ಎಂತ ವಿಧಿ ಬಾ ಸಂತೋಷ್, ಈ ಹತ್ರ ಏನು ಪ್ರಯೋಜನ ಇಲ್ಲ, ಕಾಲ ಮಿಂಚೋಗಿದೆ. ಏನಾಗಿದೆ ಪಶುಪತಿ? ನೋಡಿದ್ಯಾ ನಾಯೇ,
ನಿನ್ನಿಂದ ಹೆಂಗಾಯ್ತು ನಮ್ಮ ಅಕ್ಕನ ಸಂಸಾರ ಕತೆ. ನಿನ್ನಂತವಳು ಇದ್ಬಿಟ್ರೆ ಮಹಾ ತಾಯಿ, ನನ್ನಂತವ್ರು ನಮ್ಮ ಅಕ್ಕನ ಮಗಳನ್ನ ಮದುವೆ ಆಗ್ದೇನೆ ನಿನ್ ಹಿಂದ್ಗಡೆ ಬಂದದ್ಕೆ ನಂಗೆ ಸರಿಯಾದ ಪಾಠನೇ ಕಲಿಸ್ತೆ. ರೀ, ದಯವಿಟ್ಟು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮ ತಂದೆ ಮಾತು ಕೇಳ್ಕೊಂಡು ಮಾಡ್ಬಾರ್ದು ಪಾಪ, ನಾನು ಮಾಡ್ಬಿಟ್ಟೆ. ನನ್ನ ನಾಯಿ, ಈ ದೇವನ ಮನೆಯಲ್ಲಿ ನೀನು ನಿಮ್ಮ ಅಪ್ಪಗಿದ್ದು ಸಾಯ್ರಿ. ನಮ್ಮ ಅಕ್ಕನ ಗುಡಿಸಲು ಎಷ್ಟು ವೇಷಕನು. ಪಶುಪತಿ ನಡೆಯ ಹೋಗದ. ಏನದವ ಅವ್ರು ಯಾಕೆ ಇರ್ಕತ್ಯಾ? ಎಲ್ಲ ಆಗಿದೆಲ್ಲ ಅಯ್ಯೋ, ನಿನ್ ಮಾತು ಕೇಳ್ದಿದ್ರೆ ನನ್ನ ಜೀವನ ಚೆನ್ನಾಗಿ ಇರ್ತಿತ್ತು, ಅವರು ಚೆನ್ನಾಗಿ ಇರ್ತಿದ್ರು. ನಿನ್ನ ಮಾತು ಕೇಳಿ ಅವ್ರ ಬಾಳೆ ಸರ್ವನಾಶ ಮಾಡ್ಬಿಟ್ಟೆ. ನಾನು ನನ್ನ ಸಂತೋಷ ಜೊತೆನೆ ಹೋಗ್ತಿದ್ದೆ.